ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಆರೋಪಿಗಳು ಸಾಕ್ಷ್ಯ ನಾಶಕ್ಕೆ ಮಾಡಿದ್ದ ಪ್ಲಾನ್ ಹೇಗಿತ್ತು ಗೊತ್ತಾ? ಲಿಪ್ಸ್ಟಿಕ್ ರಾಣಿ ಯಾರ ಸಹಾಯ ಕೇಳಿದ್ಲು? ಎಲ್ಲಿದೆ ನೋಡಿ ಆ ಕುರಿತ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆಯ ಅಸಲಿಯತ್ತು ಒಂದೊಂದಾಗಿ ಹೊರಬರುತ್ತಿವೆ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಡೆವಿಲ್ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಬಳ್ಳಾರಿ ಜೈಲಲ್ಲಿರುವ ದಾಸ ಮುಂದೇನು ಅನ್ನೋ ಚಿಂತೆಯಲ್ಲಿ ಕಂಗಾಲಾಗಿ ಹೋಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಸಾಕ್ಷ್ಯ ನಾಶಕ್ಕೆ ಯತ್ನ. ರೇಣುಕಾಸ್ವಾಮಿ ಫೋಟೋ ಯಾರಿಗೆಲ್ಲ ಹೋಗಿತ್ತು? ರೇಣುಕಾಸ್ವಾಮಿ ಹತ್ಯೆ ಬಳಿಕ ಆರೋಪಿಗಳು ಮಾಡಿರೋ ಪ್ಲಾನ್ಗಳು ಅಷ್ಟಿಷ್ಟಲ್ಲ. ಹೇಗಾದ್ರೂ ಇದರಿಂದ ಪಾರಾಗಬೇಕು ಅಂತ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರಂತೆ. ಕೊಲೆ ಆರೋಪಿಗಳಿಗೆ ಮಾತ್ರವಲ್ಲ, ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಪರಮಾಪ್ತೆ ಸಮತಾ ಬಳಿ ಸಹಾಯ ಕೇಳಿದ್ಲಂತೆ. ಹೀಗಾಗಿ ಸಮತಾಗೆ ರೇಣುಕಾಸ್ವಾಮಿ ಫೋಟೋಗಳನ್ನ ಕಳಿಸಿದ್ಲಂತೆ. ಆದರೆ ಈ ಸಮತಾ ರೇಣುಕಾಸ್ವಾಮಿ ಫೋಟೋಗಳನ್ನ ಆರೋಪಿ ವಿನಯ್ಗೆ ಕಳಿಸಿದ್ರಂತೆ. ಇನ್ನು ಸಮತಾ ಗಂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಕಿಲ್ಲರ್ ಲೇಡಿ ಪವಿತ್ರ ಗೌಡ ಸಮತಾ ಬಳಿ ಸಹಾಯ ಕೇಳಿದ್ಲು. ಸದ್ಯ ಇದು ಕೂಡ ಸಾಕ್ಷ್ಯ ನಾಶದ ಯತ್ನವಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಇದು ಲಿಪ್ಸ್ಟಿಕ್ ರಾಣಿಗೆ ಸಂಕಷ್ಟವಾಗುವುದು ಫಿಕ್ಸ್ ಎನ್ನಲಾಗ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಆರೋಪಿಗಳು ಸಾಕ್ಷ್ಯ ನಾಶಕ್ಕೆ ಮಾಡಿದ್ದ ಪ್ಲಾನ್ ಹೇಗಿತ್ತು ಗೊತ್ತಾ? ಲಿಪ್ಸ್ಟಿಕ್ ರಾಣಿ ಯಾರ ಸಹಾಯ ಕೇಳಿದ್ಲು? ಎಲ್ಲಿದೆ ನೋಡಿ ಆ ಕುರಿತ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆಯ ಅಸಲಿಯತ್ತು ಒಂದೊಂದಾಗಿ ಹೊರಬರುತ್ತಿವೆ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಡೆವಿಲ್ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಬಳ್ಳಾರಿ ಜೈಲಲ್ಲಿರುವ ದಾಸ ಮುಂದೇನು ಅನ್ನೋ ಚಿಂತೆಯಲ್ಲಿ ಕಂಗಾಲಾಗಿ ಹೋಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಸಾಕ್ಷ್ಯ ನಾಶಕ್ಕೆ ಯತ್ನ. ರೇಣುಕಾಸ್ವಾಮಿ ಫೋಟೋ ಯಾರಿಗೆಲ್ಲ ಹೋಗಿತ್ತು? ರೇಣುಕಾಸ್ವಾಮಿ ಹತ್ಯೆ ಬಳಿಕ ಆರೋಪಿಗಳು ಮಾಡಿರೋ ಪ್ಲಾನ್ಗಳು ಅಷ್ಟಿಷ್ಟಲ್ಲ. ಹೇಗಾದ್ರೂ ಇದರಿಂದ ಪಾರಾಗಬೇಕು ಅಂತ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರಂತೆ. ಕೊಲೆ ಆರೋಪಿಗಳಿಗೆ ಮಾತ್ರವಲ್ಲ, ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಪರಮಾಪ್ತೆ ಸಮತಾ ಬಳಿ ಸಹಾಯ ಕೇಳಿದ್ಲಂತೆ. ಹೀಗಾಗಿ ಸಮತಾಗೆ ರೇಣುಕಾಸ್ವಾಮಿ ಫೋಟೋಗಳನ್ನ ಕಳಿಸಿದ್ಲಂತೆ. ಆದರೆ ಈ ಸಮತಾ ರೇಣುಕಾಸ್ವಾಮಿ ಫೋಟೋಗಳನ್ನ ಆರೋಪಿ ವಿನಯ್ಗೆ ಕಳಿಸಿದ್ರಂತೆ. ಇನ್ನು ಸಮತಾ ಗಂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಕಿಲ್ಲರ್ ಲೇಡಿ ಪವಿತ್ರ ಗೌಡ ಸಮತಾ ಬಳಿ ಸಹಾಯ ಕೇಳಿದ್ಲು. ಸದ್ಯ ಇದು ಕೂಡ ಸಾಕ್ಷ್ಯ ನಾಶದ ಯತ್ನವಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಇದು ಲಿಪ್ಸ್ಟಿಕ್ ರಾಣಿಗೆ ಸಂಕಷ್ಟವಾಗುವುದು ಫಿಕ್ಸ್ ಎನ್ನಲಾಗ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಆರೋಪಿಗಳು ಸಾಕ್ಷ್ಯ ನಾಶಕ್ಕೆ ಮಾಡಿದ್ದ ಪ್ಲಾನ್ ಹೇಗಿತ್ತು ಗೊತ್ತಾ? ಲಿಪ್ಸ್ಟಿಕ್ ರಾಣಿ ಯಾರ ಸಹಾಯ ಕೇಳಿದ್ಲು? ಎಲ್ಲಿದೆ ನೋಡಿ ಆ ಕುರಿತ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆಯ ಅಸಲಿಯತ್ತು ಒಂದೊಂದಾಗಿ ಹೊರಬರುತ್ತಿವೆ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಡೆವಿಲ್ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಬಳ್ಳಾರಿ ಜೈಲಲ್ಲಿರುವ ದಾಸ ಮುಂದೇನು ಅನ್ನೋ ಚಿಂತೆಯಲ್ಲಿ ಕಂಗಾಲಾಗಿ ಹೋಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಸಾಕ್ಷ್ಯ ನಾಶಕ್ಕೆ ಯತ್ನ. ರೇಣುಕಾಸ್ವಾಮಿ ಫೋಟೋ ಯಾರಿಗೆಲ್ಲ ಹೋಗಿತ್ತು? ರೇಣುಕಾಸ್ವಾಮಿ ಹತ್ಯೆ ಬಳಿಕ ಆರೋಪಿಗಳು ಮಾಡಿರೋ ಪ್ಲಾನ್ಗಳು ಅಷ್ಟಿಷ್ಟಲ್ಲ. ಹೇಗಾದ್ರೂ ಇದರಿಂದ ಪಾರಾಗಬೇಕು ಅಂತ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರಂತೆ. ಕೊಲೆ ಆರೋಪಿಗಳಿಗೆ ಮಾತ್ರವಲ್ಲ, ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಪರಮಾಪ್ತೆ ಸಮತಾ ಬಳಿ ಸಹಾಯ ಕೇಳಿದ್ಲಂತೆ. ಹೀಗಾಗಿ ಸಮತಾಗೆ ರೇಣುಕಾಸ್ವಾಮಿ ಫೋಟೋಗಳನ್ನ ಕಳಿಸಿದ್ಲಂತೆ. ಆದರೆ ಈ ಸಮತಾ ರೇಣುಕಾಸ್ವಾಮಿ ಫೋಟೋಗಳನ್ನ ಆರೋಪಿ ವಿನಯ್ಗೆ ಕಳಿಸಿದ್ರಂತೆ. ಇನ್ನು ಸಮತಾ ಗಂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಕಿಲ್ಲರ್ ಲೇಡಿ ಪವಿತ್ರ ಗೌಡ ಸಮತಾ ಬಳಿ ಸಹಾಯ ಕೇಳಿದ್ಲು. ಸದ್ಯ ಇದು ಕೂಡ ಸಾಕ್ಷ್ಯ ನಾಶದ ಯತ್ನವಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಇದು ಲಿಪ್ಸ್ಟಿಕ್ ರಾಣಿಗೆ ಸಂಕಷ್ಟವಾಗುವುದು ಫಿಕ್ಸ್ ಎನ್ನಲಾಗ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಆರೋಪಿಗಳು ಸಾಕ್ಷ್ಯ ನಾಶಕ್ಕೆ ಮಾಡಿದ್ದ ಪ್ಲಾನ್ ಹೇಗಿತ್ತು ಗೊತ್ತಾ? ಲಿಪ್ಸ್ಟಿಕ್ ರಾಣಿ ಯಾರ ಸಹಾಯ ಕೇಳಿದ್ಲು? ಎಲ್ಲಿದೆ ನೋಡಿ ಆ ಕುರಿತ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆಯ ಅಸಲಿಯತ್ತು ಒಂದೊಂದಾಗಿ ಹೊರಬರುತ್ತಿವೆ.
ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಡೆವಿಲ್ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಬಳ್ಳಾರಿ ಜೈಲಲ್ಲಿರುವ ದಾಸ ಮುಂದೇನು ಅನ್ನೋ ಚಿಂತೆಯಲ್ಲಿ ಕಂಗಾಲಾಗಿ ಹೋಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಸಾಕ್ಷ್ಯ ನಾಶಕ್ಕೆ ಯತ್ನ. ರೇಣುಕಾಸ್ವಾಮಿ ಫೋಟೋ ಯಾರಿಗೆಲ್ಲ ಹೋಗಿತ್ತು? ರೇಣುಕಾಸ್ವಾಮಿ ಹತ್ಯೆ ಬಳಿಕ ಆರೋಪಿಗಳು ಮಾಡಿರೋ ಪ್ಲಾನ್ಗಳು ಅಷ್ಟಿಷ್ಟಲ್ಲ. ಹೇಗಾದ್ರೂ ಇದರಿಂದ ಪಾರಾಗಬೇಕು ಅಂತ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರಂತೆ. ಕೊಲೆ ಆರೋಪಿಗಳಿಗೆ ಮಾತ್ರವಲ್ಲ, ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಪರಮಾಪ್ತೆ ಸಮತಾ ಬಳಿ ಸಹಾಯ ಕೇಳಿದ್ಲಂತೆ. ಹೀಗಾಗಿ ಸಮತಾಗೆ ರೇಣುಕಾಸ್ವಾಮಿ ಫೋಟೋಗಳನ್ನ ಕಳಿಸಿದ್ಲಂತೆ. ಆದರೆ ಈ ಸಮತಾ ರೇಣುಕಾಸ್ವಾಮಿ ಫೋಟೋಗಳನ್ನ ಆರೋಪಿ ವಿನಯ್ಗೆ ಕಳಿಸಿದ್ರಂತೆ. ಇನ್ನು ಸಮತಾ ಗಂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಕಿಲ್ಲರ್ ಲೇಡಿ ಪವಿತ್ರ ಗೌಡ ಸಮತಾ ಬಳಿ ಸಹಾಯ ಕೇಳಿದ್ಲು. ಸದ್ಯ ಇದು ಕೂಡ ಸಾಕ್ಷ್ಯ ನಾಶದ ಯತ್ನವಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಇದು ಲಿಪ್ಸ್ಟಿಕ್ ರಾಣಿಗೆ ಸಂಕಷ್ಟವಾಗುವುದು ಫಿಕ್ಸ್ ಎನ್ನಲಾಗ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಆರೋಪಿಗಳು ಸಾಕ್ಷ್ಯ ನಾಶಕ್ಕೆ ಮಾಡಿದ್ದ ಪ್ಲಾನ್ ಹೇಗಿತ್ತು ಗೊತ್ತಾ? ಲಿಪ್ಸ್ಟಿಕ್ ರಾಣಿ ಯಾರ ಸಹಾಯ ಕೇಳಿದ್ಲು? ಎಲ್ಲಿದೆ ನೋಡಿ ಆ ಕುರಿತ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆಯ ಅಸಲಿಯತ್ತು ಒಂದೊಂದಾಗಿ ಹೊರಬರ್ತಿವೆ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಡೆವಿಲ್ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಬಳ್ಳಾರಿ ಜೈಲಲ್ಲಿರುವ ದಾಸ ಮುಂದೇನು ಅನ್ನೋ ಚಿಂತೆಯಲ್ಲಿ ಕಂಗಾಲಾಗಿ ಹೋಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಸಾಕ್ಷ್ಯ ನಾಶಕ್ಕೆ ಯತ್ನ. ರೇಣುಕಾಸ್ವಾಮಿ ಫೋಟೋ ಯಾರಿಗೆಲ್ಲ ಹೋಗಿತ್ತು? ರೇಣುಕಾಸ್ವಾಮಿ ಹತ್ಯೆ ಬಳಿಕ ಆರೋಪಿಗಳು ಮಾಡಿರೋ ಪ್ಲಾನ್ಗಳು ಅಷ್ಟಿಷ್ಟಲ್ಲ. ಹೇಗಾದ್ರೂ ಇದರಿಂದ ಪಾರಾಗಬೇಕು ಅಂತ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರಂತೆ. ಕೊಲೆ ಆರೋಪಿಗಳಿಗೆ ಮಾತ್ರವಲ್ಲ, ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಪರಮಾಪ್ತೆ ಸಮತಾ ಬಳಿ ಸಹಾಯ ಕೇಳಿದ್ಲಂತೆ. ಹೀಗಾಗಿ ಸಮತಾಗೆ ರೇಣುಕಾಸ್ವಾಮಿ ಫೋಟೋಗಳನ್ನ ಕಳಿಸಿದ್ಲಂತೆ. ಆದರೆ ಈ ಸಮತಾ ರೇಣುಕಾಸ್ವಾಮಿ ಫೋಟೋಗಳನ್ನ ಆರೋಪಿ ವಿನಯ್ಗೆ ಕಳಿಸಿದ್ರಂತೆ. ಇನ್ನು ಸಮತಾ ಗಂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಕಿಲ್ಲರ್ ಲೇಡಿ ಪವಿತ್ರ ಗೌಡ ಸಮತಾ ಬಳಿ ಸಹಾಯ ಕೇಳಿದ್ಲು. ಸದ್ಯ ಇದು ಕೂಡ ಸಾಕ್ಷ್ಯ ನಾಶದ ಯತ್ನವಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಇದು ಲಿಪ್ಸ್ಟಿಕ್ ರಾಣಿಗೆ ಸಂಕಷ್ಟವಾಗುವುದು ಫಿಕ್ಸ್ ಎನ್ನಲಾಗ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಆರೋಪಿಗಳು ಸಾಕ್ಷ್ಯ ನಾಶಕ್ಕೆ ಮಾಡಿದ್ದ ಪ್ಲಾನ್ ಹೇಗಿತ್ತು ಗೊತ್ತಾ? ಲಿಪ್ಸ್ಟಿಕ್ ರಾಣಿ ಯಾರ ಸಹಾಯ ಕೇಳಿದ್ಲು? ಎಲ್ಲಿದೆ ನೋಡಿ ಆ ಕುರಿತ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆಯ ಅಸಲಿಯತ್ತು ಒಂದೊಂದಾಗಿ ಹೊರಬರ್ತಿವೆ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಡೆವಿಲ್ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಬಳ್ಳಾರಿ ಜೈಲಲ್ಲಿರುವ ದಾಸ ಮುಂದೇನು ಅನ್ನೋ ಚಿಂತೆಯಲ್ಲಿ ಕಂಗಾಲಾಗಿ ಹೋಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಸಾಕ್ಷ್ಯ ನಾಶಕ್ಕೆ ಯತ್ನ. ರೇಣುಕಾಸ್ವಾಮಿ ಫೋಟೋ ಯಾರಿಗೆಲ್ಲ ಹೋಗಿತ್ತು? ರೇಣುಕಾಸ್ವಾಮಿ ಹತ್ಯೆ ಬಳಿಕ ಆರೋಪಿಗಳು ಮಾಡಿರೋ ಪ್ಲಾನ್ಗಳು ಅಷ್ಟಿಷ್ಟಲ್ಲ. ಹೇಗಾದ್ರೂ ಇದರಿಂದ ಪಾರಾಗಬೇಕು ಅಂತ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರಂತೆ. ಕೊಲೆ ಆರೋಪಿಗಳಿಗೆ ಮಾತ್ರವಲ್ಲ, ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಪರಮಾಪ್ತೆ ಸಮತಾ ಬಳಿ ಸಹಾಯ ಕೇಳಿದ್ಲಂತೆ. ಹೀಗಾಗಿ ಸಮತಾಗೆ ರೇಣುಕಾಸ್ವಾಮಿ ಫೋಟೋಗಳನ್ನ ಕಳಿಸಿದ್ಲಂತೆ. ಆದರೆ ಈ ಸಮತಾ ರೇಣುಕಾಸ್ವಾಮಿ ಫೋಟೋಗಳನ್ನ ಆರೋಪಿ ವಿನಯ್ಗೆ ಕಳಿಸಿದ್ರಂತೆ. ಇನ್ನು ಸಮತಾ ಗಂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಕಿಲ್ಲರ್ ಲೇಡಿ ಪವಿತ್ರ ಗೌಡ ಸಮತಾ ಬಳಿ ಸಹಾಯ ಕೇಳಿದ್ಲು. ಸದ್ಯ ಇದು ಕೂಡ ಸಾಕ್ಷ್ಯ ನಾಶದ ಯತ್ನವಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಇದು ಲಿಪ್ಸ್ಟಿಕ್ ರಾಣಿಗೆ ಸಂಕಷ್ಟವಾಗುವುದು ಫಿಕ್ಸ್ ಎನ್ನಲಾಗ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.